ಇವೇನ್ ಕರ್ಗೊಳದಾವಲ್ಲ ಸರ್ ನೋಡ್ತಾರ ಎಲ್ಲಾರು ಹಾಂ ರೀ ಸರ್. ಇವೆಲ್ಲ ಮನ್ಯಾಗ ಹುಟ್ಟಿದ ನೋಡ್ರಿ ಸರ್ ಎಲ್ಲ ಮನೆಗೆ ಹುಟ್ಟಿದ್ದು ಮನ್ಯಾಗ ಹುಟ್ಟಿದವರೆಲ್ಲ ಇವನ್ನ ಡೆವಲಪ್ ಮಾಡಿದ ಕೊಂಡ್ ತರಂಗಿಲ್ಲ ಸರ್ ನಾವು ಅವನ ಹುಟ್ಟಿದವನ ಅವನ ಡೆವಲಪ್ ಮಾಡ್ಕೊಂಡ್ಸಂದ್ರಿ ಅವನ ಇದನ್ನ ಹೈಟೆಕ್ ಸ್ವಲ್ಪ ಸಡ್ ಮಾಡ್ಕೊಂಡ್ಸಂದ್ರಿ ಸಿಸ್ಟಮೆಟಿಕ್ ಮಾಡಿ ಮಾಡೋ ವಿಚಾರ ಐತ್ರಿ ಸರ್. ಈ ಸದ್ಯಕ್ಕೆ ಇಷ್ಟ ಅವ್ರಿ ಸದ್ಯಕ್ಕೆ ಇಷ್ಟ ಅದಾರ ಸರ್. ಈಗ ಇದು ಗೋಬರ್ ಗ್ಯಾಸ್ ಕಲೆಕ್ಷನ್ ಗೋಬರ್ ಗ್ಯಾಸ್ ಕನೆಕ್ಷನ್ ನೋಡ್ರಿ ಸರ್. ಈ ತರ ಬರುತ್ತೆ ನೋಡಿ ಸರ್ ಗೊಬ್ಬರ. ಏನ್ ಸರ್ ಬೆಂಕಿ ಇದು? ಹಾ ಈ ತರ ಗ್ಯಾಸ್ ಬರುತ್ತೆ ನೋಡಿ ಸರ್. 24x7 ಏನ್ ಕರೆಕ್ಟ್ ನಾವು ಟೈಮ್ ಗೊಬ್ಬರ ಸೆಗಣಿ ಹಾಕೋದಿದ್ದು ಅದ ಕಲ್ಸ್ಕೋದಿದ್ದು ಅಂದ್ರೆ ಈ ಟೈಪ್ ಕಂಟಿನ್ಯೂ ಬರುತ್ತೆ ನೋಡಿ ಸರ್. ಡಿಕಂಪೋಸರ್ ರೀ, ಗೋಕೃಪ್ನ ಬರ್ತಾರೆ, ಬಯೋಎನ್ಪಿಕೆ ರೀ, ಮತ್ತೆ ಇನ್ನೊಂದು ಇದು ಬರ್ತಾರಲ್ಲ ಜೈವಿಕ ಗೊಬ್ಬರಗಳು ಬರ್ತಾರಲ್ಲ ಟ್ರೈಕೋಡರ್ಮಾ ಸೂಡೋಮೋನಾಸ್ ರೀ, ಇಂಥವೆಲ್ಲ ಇದ್ರ ಕಲ್ಚರ್ ರೆಡಿ ಮಾಡ್ಕೋತಾರಲ್ಲ. 5 ಫೂಟ್ ಏನಿದ್ರಲ್ಲ ಅದಕ್ಕೆ ಸಣ್ಣ ಅವಲಕ್ಕಿ ಕಡೆ ಅಂತಾರಲ್ರಿ ಆ ಕಡೆ ಹಾಕಿವ್ರ ಸತ್ರಾಗ. ಅಲ್ಲಿ ಮತ್ತೊಂದ್ಸತಿ ಫಿಲ್ಟರ್ ಆಗ್ತದ್ರಿ. ಅದ್ರಾಗ ಫಿಲ್ಟರ್ ಆಕ್ಷನ್ ಮತ್ತೆ ಬರುತ್ತೆ ಸರ್. ಅಂದ್ರ ಈ ತರ ಬಿಡೋದ್ರಿಂದ ಡ್ರಿಪ್ನಾಗ ಏನ್ ಕಟ್ಕೋದಿಲ್ಲ ಸಮಸ್ಯೆ ಆಗಲ್ಲ ಸರ್. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಬೆಳಗಾಂ ಜಿಲ್ಲೆಯ ಮೂಡಲ್ಗಿ ತಾಲೂಕಿಗೆ ಬಂದಿದ್ದೀವಿ. ನಮ್ಮ ಗೆಳೆಯರಾದಂಥ ನಿಂಗಪ್ಪ ಬೀರನಗಡ್ಡಿಯವರ ಮನೆಗೆ ಬಂದಿದ್ದೀವಿ. ಇವರು ವಿದ್ಯಾವಂತ ಕೃಷಿಕರು. ವಿದ್ಯೆ ಮುಗಿದ ನಂತರ ಕೆಲವೊಂದು ಕಾರಣಗಳಿಂದ ಕೃಷಿಗೆ ಬಂದಿದ್ದಾರೆ. ಕೃಷಿಯಲ್ಲಿ ಎಲ್ಲರೂ ಮಾಡೋ ಥರ ಅಲ್ಲದೆ ಸ್ವಲ್ಪ ವೈಜ್ಞಾನಿಕ ಪದ್ಧತಿಗಳನ್ನು ಅಳಿಸ್ಕೊಂಡು ವಿಭಿನ್ನ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಇವ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಸುಮಾರು ಜನ ಇವರ ಕೃಷಿ ಪದ್ಧತಿನ ನೋಡಿ ಇಷ್ಟಪಟ್ಟರು. ಈಗ ಏನೇನು ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ, ಯಾವ ಥರ ಕೃಷಿ ಮಾಡ್ತಾ ಇದ್ದಾರೆ, ಏನೇನು ಬೆಳೆಗಳಿದ್ದಾವೆ ಮತ್ತು ಇವರಿಂದ ಈ ವಿಡಿಯೋ ನೋಡುವಂಥ ರೈತರಿಗೆ ಏನೆಲ್ಲ ಮಾಹಿತಿ ಸಹ ಸಿಗಲಿದೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಳೆದ ಬಾರಿ ಕೂಡ ಉತ್ತಮವಾಗಿ ಮಾಹಿತಿ ನೀಡಿದಿರಿ. ವಿಶೇಷವಾಗಿ ನಮ್ಮಲ್ಲಿರುವಂಥ ಹಸುಕರುಗಳನ್ನು ಬಳಸ್ಕೊಂಡು ನಮ್ಮ ಕೃಷಿ ತ್ಯಾಜ್ಯಗಳನ್ನು ಬಳಸ್ಕೊಂಡು ಯಾವ ರೀತಿ ಉತ್ತಮವಾಗಿ ಕೃಷಿ ಮಾಡ್ಬೇಕಂತ ಹೇಳಿದ್ರಿ. ಈ ಬಾರಿ ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದೀರಿ, ದನಗಳು ಎಷ್ಟು ಅಭಿವೃದ್ಧಿ ಆಗಿದ್ದಾವೆ, ಏನೇನು ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸ್ತಾ ಇದ್ದೀರಿ ಒಂದೊಂದಾಗೆ ತೋರಿಸ್ತಾ ಹೋಗಿ. ಮುಂಚೆ ದನಗಳಿಂದ ಸ್ಟಾರ್ಟ್ ಮಾಡೋಣ ಬರ್ರಿ ಸರ್. ಹೇಳ್ತಾನೆ ಎಲ್ಲ ಹೇಳ್ತಿ ಕೊಡ್ತೇನೆ ರೀ. ಇವೇನು ಕರ್ಗೊಳದಾವಲ್ಲ ಸರ್ ನೋಡ್ತಾರ ಎಲ್ಲಾರು. ಹಾಂ ರೀ ಸರ್. ಇವೆಲ್ಲ ಮನ್ಯಾಗ ಹುಟ್ಟಿದ ನೋಡ್ರಿ ಸರ್ ಎಲ್ಲ ಮನೆಗೆ ಹುಟ್ಟಿದ್ದು ಮನ್ಯಾಗ ಹುಟ್ಟಿದವರೆಲ್ಲ ಇವನ್ನ ಡೆವಲಪ್ ಮಾಡಿದ ಕೊಂಡ್ ತರಂಗಿಲ್ಲ ಸರ್ ನಾವು ಅವನ ಹುಟ್ಟಿದವನ ಅವನ ಡೆವಲಪ್ ಮಾಡ್ಕೊಂಡ್ಸಂದ್ರಿ ಅವನ ಇದು ಕಂಟಿನ್ಯೂ ಮಾಡ್ತಾರೆ ಸರ್. ಅದು ಇವೆಲ್ಲ ಎಮ್ಮಿ ಕರಗಳು ಒಂದು ಗೀರ್ ಇದ್ದ ಇವ್ 2 ಹೆಣ್ಣು ಕರ ಅದಾವ್ರಿ, ಎಮ್ಮಿ ಕರ ರೀ, ಗೀರ್ ಹೋರಿ ಕರ ಐತ್ರಿ. ಇವ 3 ಕಾಣುಗಳು ಸರ್, 4 ಕಾಣುಗಳ್ರಿ ಇವ. ಹೋದ ವರ್ಷ ಒಂದ್ ವರ್ಷದ ಕರ್ಗೊಳದಾವ ಸರ್. ಈಗ ಕೆಲವೊಬ್ರು ಕ್ವಾಣಗಾರಗಳು ಇಟ್ಕೋದಿಲ್ರಿ, ಮಾರಿ ಬಿಡ್ತಾರ, ಅದರಿಂದ ವೇಸ್ಟ್ ಆದ ಹಾಲು ಕೊಡೋದಿಲ್ಲ ಅಂತೇಳಿ ತಪ್ಪು ಕಲ್ಪನೆ ರೀ ಸರ್. ಎಲ್ಲ ರೈತರಲ್ಲ ಅದ ಅವ ಹಾಲು ಕೊಡಂಗಿಲ್ರಿ, ಆದ್ರೆ ಗೊಬ್ಬರ ಕೊಡ್ತಾವ್ರಲ್ಲ ಸರ್. ನಮ್ಗೆ ಗೊಬ್ಬರ ಬೇಕಲ್ಲ ಸರ್. ಮೇನ್ ಹೊಲಕ್ಕೆ ಏನಿದ್ ನೋಡ್ರಿ, ಬರೇ ನಾವು ಹೆಣ್ಣು ಕರುಗಳನ್ನ ಏನಿದ್ದು ಜಪಾನ್ ಮಾಡಿದ್ರಿ, ಅವನು ಜಪಾನ್ ಮಾಡ್ಬೇಕ್ರಿ ಅವನು ರೀ. ಗೊಬ್ಬರ ಬೇಕ್ರಿ ಸರ್ ನಮಗೆ ಎಲ್ಲ. ಬೇಡ ಟ್ಯಾಂಕಿಗೆ ಆತು, ನಮ್ಮ ಬಯೋಗ್ಯಾಸಿಗೆ ಆತು, ಗೊಬ್ಬರ ಸಂಬಂಧ ಏನಿತ್ತು ಅವ್ನು ನಾವು ಡೆವಲಪ್ ಮಾಡ್ತೀವಿ ಸರ್. ಮತ್ತೆ ಇವ್ನು ಡೆವಲಪ್ ಮಾಡಿ ಒಂದು ಈಗ ನಾವು ಹಾಲು ಹಿಂಡಿದ್ ಬಿಡ್ರ ಕೊಟ್ರೆ 500 ಕೊಡು 1000 ಕೊಡೋದು ಒಯ್ತಾರೆ ಸರ್ ಅವನ್ನ. ಆಮೇಲೆ ನಾವು ಇದನ್ನ ಒಂದ್ 2-3 ವರ್ಷ ಮೇಯ್ಸೋದ್ರಿ 50,000 60,000 ಏನಿದ್ರು ಅಷ್ಟು ಕಿಮ್ಮತ್ತಕ ಮಾರ್ತಾವ್ರ ಸರ್. ಈಗ ಅಡ್ಡದಿಡ್ಡಿಗೆ ಹೋಗ್ತಾವ. ಅಡ್ಡದಿಡ್ಡಿ 500 ಕೊಡು 1000 ಕೊಡು ಬೇಕಂದ್ರೆ ಒಂದೊಂದು ಟೈಮ್ದಾಗ ಏನಿದ್ರು ನಾವು ರೊಕ್ಕ ಕೊಟ್ಟು ಕಳಿಸ್ಬೇಕ್ರಿ ಸರ್ ಅವ್ರಿಗೆ. ಪರಿಸ್ಥಿತಿ ಹಾಲು ಹಿಂಡು ಬಿಡು ಟ್ರ್ಯಾಗ ಏನ್ರಿ ಹಂಗ ಮಾಡ್ತಾರ್ರಿ. ಈಗ ಕೇಳ್ತಾರ. ಈ ಕಡೆ ಕೊಟ್ಟಿಗೆ ಐತೆ ಸರ್. ದನದ ಕೊಟ್ಟಿಗೆ ಸರ್ ಇದು. ಮೇವೆಲ್ಲ ಹೆಂಗ್ ಮಾಡ್ತೀರಿ ಸರ್ ನೀವು? ಮೇವು ಸರ್ ನಮ್ದು ಸುತ್ತರಿಗೆ ನಮ್ದು 8 ಎಕರೆ ಸುತ್ತರಿಗೆ ಎಲ್ಲ ಸಜ್ಜಿ ಹಚ್ಕೊಂಡವ್ರಿ ಸರ್. ಎಲ್ಲ ನಾವು ಸಜ್ಜಿ ಹಚ್ಕೊಂಡ್ರಿ ಮತ್ತೆ 10 ಗುಂಟೆ ಎಕ್ಸ್ಟ್ರಾ ಹಚ್ಕೊಂಡವ್ರಿ. ಮತ್ತೆ ಆ ಸುತ್ತರಿಗೆ ಒಂದ್ ಕಡೆಯಿಂದ ಹಿಂಗ್ ಕಟ್ಕೊಂಡು ಹೋಗ್ರೆ ಮತ್ತೆ ಸ್ಟಾರ್ಟಿಂಗ್ ದಿಂದ ಏನ್ ಮತ್ತೆ ಬಂದೇರಿ ಸರ್. ಎಲ್ಲ ಕಂಟಿನ್ಯೂಸ್ ಆಗಿ ಏನ್ ಬರದ್ರಿ ಸರ್. ಹಿಂಗದ ಅಂದ್ರೆ ಕಟ್ಟೆ ಮೇಯಿಸ್ತೀರಿ ಸರ್ ನೀವು? ಕಟ್ಟೆ ಮೇಯಿಸ್ತದ್ರಿ ಸರ್. ಇಲ್ಲಿ ಕಟ್ಟೆ ಮೇಯಿಸ್ತೀವ್ರಿ. ಆಮೇಲೆ ಈಗೆಲ್ಲ ಎಮ್ಮಿಗಳು ಏನ್ ಸರ್? ಎಮ್ಮಿಗಳದಾವ್ರಿ, ಒಂದ್ 4-5 ಎಮ್ಮಿಗಳದಾವ್ರಿ. ಆಮೇಲೆ ಆ ಕಡೆ ಒಂದ್ 2-3 ಗೀರ್ ಹಾಕಳದಾವ್ರಿ ಆ ಕಡೆ. ಮತ್ತೆ ಆಮೇಲೆ ಈಗ ನಾವು ಕಬ್ಬಿನ ಸೀಸನ್ ಸ್ಟಾರ್ಟ್ ಆಯ್ತಲ್ರಿ. ಈಗ ಕಬ್ಬಿನ ವಾಡಿ ತಂದು ಸೀಣಿತ್ತು ಅದನ್ನ ಹಾಕ್ತಿವ್ರಿ ಸರ್ ಹೆಚ್ಚಿನ ಈಗ ಈ ಟೈಮ್ದಾಗ ರೀ. ಕಬ್ಬಿನ ಸೀಸನ್ ಮುಗಿತಂದ್ರೆ ಸಜ್ಜಿ ಮೇವ್ರಿ, ಕಣಿಕಿರಿ, ಆ ಹೊಲ ಏನು ಇರ್ತಾವ್ರಲ್ಲ ಅವನ್ನೆಲ್ಲ ಇದು ಮಾಡ್ತೀವ್ರಿ ಸರ್. ಗೀರ್ ಆಕಳೆ 3 ಅವ್ರ ಸರ್ ಇವು. ಎಲ್ಲ ದಷ್ಟ ಪುಷ್ಟ ಅವ್ರಿ ಸರ್? ಅದಾವ ಸರ್. ಇವ್ 2 ಕಟ್ಟಾಕ್ ಬಂದಾವ್ರಿ. ಈಗ ಇದ ಇಳಾಕಾಗೈತಿ ಸರ್. ಇದ 2ನೇ ಸುಳ್ರಿ. ಈಗ ಇದ್ರ ಮಗಳ್ರಿ ಸರ್. ಅಚ್ಚಗಡೆ ದಂಡಿ ಏನಿದ್ರಲ್ಲ ಅದು ಈ ದೊಡ್ಡ ಆಕಳ ಮಗಳ್ರಿ ಅದು. ಇದು ಪೆಟ್ರೋಲ್ ಡೀಸೆಲ್ ಡೀಸೆಲ್ ಇಂಜಿನ್ ಐತ್ರಿ ಸರ್. ಇದು ಚಾಪ್ ಕಟ್ರಿ. ಕರೆಂಟ್ ಸರಿಯಾಗಿ ಇರಂಗಿಲ್ರಿ. ಮತ್ತೆ ಆಮೇಲೆ ಅದು ಸ್ಯಾಂಕ್ಷನ್ ಅದು ಇದು ಕಿರಿಕಿರಿ ಬೇಡತಿ. ಡೀಸೆಲ್ ಇಂಜಿನ್ ಮಾಡ್ಕೊಂಡ್ಬಿಟ್ರಲ್ಲ. ಮೇವೆಲ್ಲ ಇಲ್ಲೇ ಕಟ್ ಮಾಡ್ಕೋತೀವಿ ಸರ್ ಎಲ್ಲ. ಇವು ಹಾಡುಗಳು ಏನ್ ಸರ್? ಹಾಡುಗಳದ್ದು ಗೊತ್ತಿರಿ ಸರ್ ಎಲ್ಲ. ಸೂಪರ್ ಸರ್. ವೇಸ್ಟ್ ಆಗೋದಿಲ್ಲ. ವೇಸ್ಟ್ ಆಗಲ್ಲ ಸರ್ ಇದ್ರಾಗ. ಲಾಸ್ಟ್ 2 ವರ್ಷದಿಂದ ಬಂದಾಗ ಇದ್ರ ಬಗ್ಗೆ
ವಿಡಿಯೋ ಮಾಡಿದ್ದಾರೆ ಭಾಳ ಜನ ಇಷ್ಟಪಟ್ರು ಹೌದ್ರಿ ಸರ್. ಸಿಸ್ಟಮ್ನ. ನನಗೂ ಕೇಳಿದ್ರಿ ಸರ್, ನನಗೂ ಕಾಲ್ ಮಾಡಿ ನನಗೂ ಭಾಳ ಜನ ಕೇಳಿದ್ರಿ ಸರ್, ಎಲ್ಲಿ ಮಾಡಿಸಿರಿ ಹೆಂಗು ಏನು ಅದು ಏನಿರ್ತಲ್ಲ ಭಾಳ ಚಂದ ಆಗ್ಯದ. ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರಿ ಸರ್. ಈ ದನಗಳಲ್ಲದೆ ಆಡುಗಳನ್ನ ಅವ್ರಿ ಆಡು ಅವ್ರು ಸರ್. ಈಗ ಅವೆಷ್ಟು ಅವ್ರಿ ಸರ್? ಒಂದು 4-5 ಆಡುಗಳು ಸರ್. ಈಗ 4 ಆಡುಗಳ್ರಿ, ಒಂದು 4-5 ಮರಿಗಳ್ರಿ ಅದಾವ್ರಿ. ಅವಾಗಿನ ಅಷ್ಟೇ ಇಲ್ರಿ, ಕಡಿಮೆ ಮಾಡ್ಯಾವ್ರಿ ಈಗ. ಮುಂದೆ ಇಂಪ್ರೂವ್ ಮಾಡೋ ಪ್ಲಾನ್ ಅದ. ಇನ್ನು ಹೈಟೆಕ್ ಸ್ವಲ್ಪ ಸಡ್ ಮಾಡ್ಕೊಂಡ್ಸಂದ್ರಿ ಸಿಸ್ಟಮೆಟಿಕ್ ಮಾಡಿ ಮಾಡೋ ವಿಚಾರ ಐತ್ರಿ ಸರ್. ಈ ಸದ್ಯಕ್ಕೆ ಇಷ್ಟ ಅವ್ರಿ ಆಡು? ಸದ್ಯಕ್ಕೆ ಇಷ್ಟ ಅದಾರ ಸರ್. ಈಗ ಇಲ್ಲಿ ಬಯೋಗ್ಯಾಸ್ ನೋಡೋಣ ಬರ್ರಿ. ಇಲ್ಲಿ ಬಯೋಗ್ಯಾಸ್ ಐತ್ರಿ ನಮ್ಮಲ್ಲಿ. ಬಯೋಗ್ಯಾಸ್ನ ಐತ್ರಿ? ಬಯೋಗ್ಯಾಸ್ನ ಐತ್ರಿ ಸರ್. ಅಂದ್ರೆ ಮನೆಗೆಲ್ಲ ಮನೆಗೆ ಬಯೋಗ್ಯಾಸ್ನ ಯೂಸ್ ಮಾಡ್ತಾರೆ ಸರ್. ಸಿಲಿಂಡರ್ ಏನು ಯೂಸ್ ಮಾಡಲ್ರಿ? ಸಿಲಿಂಡರ್ ಏನು ಯೂಸ್ ಮಾಡಿಲ್ಲ ಸರ್ ಈಗ. ಸರ್ ಇದು ನಮ್ಮದು ಬಯೋಗ್ಯಾಸ್ ಘಟಕರಿ ನಮ್ಮದು. ಇದು ಘಟಕರಿ ಇದು ಈಗ ಮಡ್ಯಾಗ ಹೋಲ್ ಐತ್ರಿ. ಹೋಲಿಗೆ ಇಲ್ಲಿ ಪ್ಲೇಟ್ ಹಾಕಿರು ಸರ್. ಹಿಂಗೆ ಇದು ಪ್ಲೇಟ್ ಹಾಕಿ ಮೇಲೆ ಸ್ವಲ್ಪ ಸಗಣಿ ಹಾಕ್ತಾವ್ರಿ. ಹಿಂಗೆ ಸಗಣಿ ಹಾಕಿ ಹಿಂಗೆ ಕಲಿಸ್ತಾರಲ್ಲ. ಎಷ್ಟು ಬುಟ್ಟಿ ಹಾಕ್ತಿರಿ ಸರ್ ದಿನಕ್ಕೆ? ಡೈಲಿ ಒಂದು 2 ಬುಟ್ಟಿ ಹಾಕ್ಯಾರ ಸರ್. ಬೆಳಗ್ಗೆ ಸಾಯಂಕಾಲ ಹಾಕ್ಬೇಕ್ರಿ? ಒಂದೇ ಸರ್ ಒಂದ್ಸಲ ಹಾಕ್ರಿ ಸಾಕ್ರಿ ಸರ್. ಒಂದ್ಸಲ ಹಾಕ್ರಿ ರಗಡಾಕತ್ರಿ ನಮ್ಮ ಮನೆಗೆ ಏನಂತಾರಲ್ಲ ರಗಡಾಕತ್ರಿ. ಈಗ ಇದು ಯಾವ ಸಿಸ್ಟಮ್ ಅಂತಾರ ಸರ್? ಇದು ದೀನ್ ಬಂದು ಅಂತಾರ ಸರ್. ಇದಕ್ಕೆ ದೀನ್ ಬಂದು. ಹಾಂ ಈ ತರ ಕಲ್ಸಿ ಬಿಟ್ಬಿಟ್ರೆ ನಿಮ್ಗೆ ರೆಗ್ಯುಲರ್ ಗ್ಯಾಸ್ ಸಿಗ್ತದೆ? ಕಂಟಿನ್ಯೂಸ್ 24 ತಾಸು ಏನಿಂದ ಗ್ಯಾಸ್ ನಮಗೇನು ಕೊರತೆ ಇಲ್ಲ ಸರ್. ಅದು ಗ್ಯಾಸ್ ಎಲ್ಲ ಅಡಿಗೆ ಎಲ್ಲ ಇದ್ರ ಮೇಲೆ ಮಾಡ್ತಾರೆ? ಎಲ್ಲ ಇದ್ರ ಮ್ಯಾಗ ರೊಟ್ಟಿ ಚಪಾತಿ ಅಷ್ಟೇ ಏನಿಂದ ಕಟ್ಟಿಗೆ ಒಲಿ ಮಾಡ್ತಾರೆ. ಉಳಿದದ್ದೆಲ್ಲ ಏನಿದ್ರಲ್ಲ ಇದು ಗ್ಯಾಸ್ ಮೇಲೆ ಮಾಡ್ತಾರೆ. ಹಾಂ ರೀ. ಸೂಪರ್ ಸರ್. ಇದನ್ನ ಕಟ್ಟಕ್ಕೆ ಖರ್ಚು ಎಷ್ಟು ಬರ್ತದೆ ಸರ್? ಇದು ಖರ್ಚು ಒಂದು 50,000 ಮಟ್ಟ ಆಗಿದ್ರೆ ಸರ್ ನಮಗೀಗ. ಆಗೈತ್ರಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಾವು ಯಾವ ಡಿಪಾರ್ಟ್ಮೆಂಟ್ ಆಯ್ತು ಇದಾಯ್ತು ಸಬ್ಸಿಡಿ ತೊಗೊಂಡಿಲ್ಲ ಸರ್. ಎಲ್ಲ ಸ್ವಂತ ಮಾಡ್ಕೊಂಡ್ರಿ. ಎಲ್ಲ ಸ್ವಂತ ಮಾಡ್ಕೊಂಡು 1-2 ಸಲ ಕೇಳಿದ್ರೆ ಡಿಪಾರ್ಟ್ಮೆಂಟ್ ಹೋಗಿ ಮಾಡಿ ಕೇಳಿದ್ರೆ ಅವ್ರಿಗೆ ಅವ್ರು ಆ ಸ್ಕೀಮ್ ಇಲ್ಲ ಇದಿಲ್ಲ ಅವಾಗ ಅರ್ಜಿ ತಂದು ಕೊಡು ಅದನ್ನ ಕೊಡು ಇದನ್ನ ಕೊಡು ಕಿರಿಕಿರಿ ಮಾಡಾಕತ್ತಾರ. ಹಿಂಗಾಗಿ ಅವ್ರದ್ದು ಕಿರಿಕಿರಿನ ಬೇಡ ತಿಂದಿರ್ತಾರ. ನಾವು ಎಲ್ಲ ಸ್ವಂತ ಮಾಡ್ಕೊಂಡ್ರಿ ಸರ್. ನಾವೆಲ್ಲ ಈಗ ಹೊಸದಾಗಿ ಮಾಡೋರಿಗೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಅನುಕೂಲ ಏನಾದ್ರು ಆದೇನು ಸರ್? ಅದಾವ್ರಿ ಸರ್. ಆದ್ರೆ ಏನಿಲ್ಲ ಅವ್ರಿಗೆ ಬೆನ್ನತ್ ಮಾಡ್ಕೋಬೇಕ್ರಿ ಸರ್. ಎಲ್ಲ ಅವ್ರು ಹೇಳ್ದಾಗ ಹೋಗ್ಬೇಕ್ರಿ, ಅವ್ರು ಹೇಳಿದೆಲ್ಲ ಕೇಳ್ಬೇಕ್ರಿ. ಅವ್ರಿಗೆ ನಿಂತ್ಕೊಂಡು ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರ ಅಂತ ಕೊಡ್ಬೇಕ್ರಿ. ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಸರ್ ನಮ್ಗೆ ಎಲ್ಲಾರು ಅವ್ರಿಗೆ. ಹಿಂಗಾಗಿ ನಾವು ಸ್ವಂತ ಏನಿತ್ರಲ್ಲ ಎಲ್ಲಿ ಅವ್ರ ದುಡ್ಡು ಅಡ್ಡಾಡೋದು ದುಡ್ಡು ಪಾತೇಶನ್ ಕೆಲಸ ಬಿಟ್ಟು ಅಡ್ಡಾಡೋದ್ರಿ ಸ್ವಂತ ಮಾಡ್ಕೊಂಡ್ರಿ ಸರ್. ಈ ತರ ಒಂದ್ ಸತಿ ಹಾಕ್ಬಿಟ್ರೆ ಆಯ್ತ್ರಿ, ಬಗೆ ಗ್ಯಾಸ್ ಸಿಗ್ತದ. ಹಾ ನಾವು ಈಗ ಡೈಲಿ ಹಾಕಿರಲ್ಲ ರೀ. ಈಗ ಚಾಲೂ ಕಂಟೆಂಟ್ ಚಾಲೂ ಇರುತ್ತೆ ಸರ್. ಡೈಲಿ ಒಟ್ಟು ಇಷ್ಟು ಮಾಡ್ಕೊಳ್ತಿದ್ದಾರೆ ರೀ. ನಮ್ಗೆ ಗ್ಯಾಸ್ ಏನು ಇದಾಗಿಲ್ಲ ಸರ್. ಸೂಪರ್ ಸರ್. ಇಲ್ಲಿ ಟಾಯ್ಲೆಟ್ ರೂಮ್ ಕಲೆಕ್ಷನ್ ಕೊಟ್ರೇನ್ರಿ? ಇದಕ್ಕೆ ಟಾಯ್ಲೆಟ್ ರೂಮ್ ಕಲೆಕ್ಷನ್ ಇಲ್ಲ ಸರ್. ಅದು ಮಾಡ್ಬೇಕಂತ ಮಾಡಿದ್ರೆ ಮನೆಗೆ ಅಡಿಗೆ ಮಾಡಕ್ಕೆ ಅದು ಯೂಸ್ ಮಾಡ್ತೇವಲ್ರಿ. ಈ ಮನ್ಯಾಗ ಏನಂತ ನೋಡ್ರಿ ಸ್ವಲ್ಪ ಇದು ಮಾಡ್ತಾರೆ ಅಡಿಗೆ ಮಾಡೋ ಹೆಣ್ಮಕ್ಳು ಅದಾರೆ. ಅದು ಸ್ಮೆಲ್ ಬರುತ್ತೆ ಅಂದ್ರೆ ಹಿಂಗಾಗಿ ಟಾಯ್ಲೆಟ್ ಇದು ಮಾಡಿಲ್ರಿ, ಕನೆಕ್ಷನ್ ಮಾಡಿಲ್ರಿ. ಇದು ಸ್ಲರಿ ಯಾವ ಕಡೆ ಬರುತ್ತೆ? ಸ್ಲರಿ ಇಲ್ಲಿ ಬರುತ್ತೆ ಸರ್. ಇಲ್ಲಿ ಗ್ಯಾಸ್ ಪರ್ಮೆಂಟೇಷನ್ ಆಗತ್ತೆ ಸರ್. ಇಲ್ಲಿ ರೌಂಡ್ ಐತ್ರಿ ಹಿಂಗದ. ಇದು ಹಾಲ್ ಐತ್ರಿ. ಅದ ಇದು ಹಾಲ್ ಬಂದ್ ಮಾಡೋದು ಚಾಲೂ ಮಾಡೋದು ಇದು ಹಾಕಿದ್ರಿ. ಅದ ನಾವು ಬ್ಯಾಡ್ ಅಂದಾಗ ಇದು ಬಂದ್ ಮಾಡಿಬಿಡಿದ್ರಿ, ಹಿಂಗೆ ಆಡ್ ಮಾಡಿಬಿಡಿದ್ರೆ ಬಂದ್ ಹಾಕಿದ್ರಿ. ಆಮೇಲೆ ಚಾಲೂ ಮಾಡಿಬಿಟ್ಟು ಅಂದ್ರೆ ಅದು ಹಾಲ್ ಇದು ಚಾಲೂ ಹಾಕಿರಿ ಸರ್. ಗ್ಯಾಸ್ ಒಳಗೆ ಹೋಗುತ್ತೆ ಸರ್. ಡೈರೆಕ್ಟ್ ಒಳಗೆ ಅಡಿಗೆ ಮನೆ ಕನೆಕ್ಷನ್ ಹೇಳಿರಿ ಸರ್. ಇದು ಪೈಪ್. ಆಮೇಲೆ ಇದು ಇಲ್ಲಿ ಬರುತ್ತೆ ಸರ್. ಅದು ಗ್ಯಾಸ್ ಇದು ಸ್ಲರಿ ಬರುತ್ತೆ ಇಲ್ಲಿ. ಸ್ಲರಿ ಬಂದು ಇಲ್ಲ ಸ್ಟಾಕ್ ಆಗಿರ್ತದ. ಇದನ್ನ ತೆಗೆದಿಂದ ನಾವು 2 ತೊಟ್ಟಿ ಹಾಕಿರಿ ಸರ್. ಇಲ್ಲಿ ಯಾವ ತರ ಯೂಸ್ ಮಾಡ್ಕೊಂತೀರಿ ಸರ್? ಸ್ಲರಿ ಡೈರೆಕ್ಟ್ 2 ತೊಟ್ಟಿಗೆ ಹಾಕ್ತೀರಿ. 2 ತೊಟ್ಟಿ ಹಾಕಿರಿ. ಇದನ್ನ ಸ್ಲರಿ ಹಾಕೋದ್ರಿಂದ ರೀ 3 ತಿಂಗಳಿದಾಗ ರೆಡಿ ಆಗೋ 2 ಗೊಬ್ಬರ ರೇ ಬರೀ 1 ತಿಂಗಳದಾಗ ರೆಡಿ ಆಗುತ್ತೆ ಸರ್. ಅಂದ್ರೆ ಭಾಳ ಇಷ್ಟಪಡ್ತಾರೆ ಸರ್. ಇದನ್ನ ಏನಿದೆ ಗೊಬ್ಬರ ಇದಕ್ಕೆ ಸ್ಲರಿಗೆ ರೀ ಭಾಳ ಜಲ್ದಿ ಡೆವಲಪ್ ಆಕಾರ ಸರ್. ಇಲ್ಲಿ 2 ತೊಟ್ಟಿ ಮಾಡಿ 2 ತೊಟ್ಟಿ ಇದಾವೆ ಸರ್. 2 ಎಷ್ಟು ಗೊಬ್ಬರ ಉತ್ಪತ್ತಿ ಆಗ್ತದೆ ಸರ್? ಒಂದೊಂದು ಇದ್ರಾಗ ಒಂದೊಂದು ಸಲ ತೆಗೆದ್ರೆ 1 ಟನ್ ಗೊಬ್ಬರ ಬರುತ್ತೆ ಸರ್. 1 ಟನ್ ವರೆಗೂ ಬರುತ್ತೆ. 1 ಟನ್ ತನಕ ಬರುತ್ತೆ ಸರ್. ಇದೇ ಗೊಬ್ಬರನ ನಿಮ್ಮ ತೋಟಕ್ಕೆ ಉಪಯೋಗ ಮಾಡ್ಕೋತೀವಿ ಸರ್. ಇದು ಗೋಬರ್ ಗ್ಯಾಸ್ ಕನೆಕ್ಷನ್? ಗೋಬರ್ ಗ್ಯಾಸ್ ಕನೆಕ್ಷನ್ ನೋಡಿ ಸರ್. ಈ ತರ ಬರುತ್ತೆ ನೋಡಿ ಸರ್ ಗೊಬ್ಬರ. ಏನ್ ಸರ್ ಬೆಂಕಿ ಇದು? ಈ ತರ ಗ್ಯಾಸ್ ಬರುತ್ತೆ ನೋಡಿ ಸರ್. 24x7 ಏನು ಕರೆಕ್ಟ್ ನಾವು ಟೈಮ್ ಗೊಬ್ಬರ ಸೆಗಣಿ ಹಾಕೋದಿದ್ದು ಅದು ಕಲಿಸ್ಕೋದಿದ್ದು ಅಂದ್ರೆ ಈ ಟೈಪ್ ಕಂಟಿನ್ಯೂ ಬರುತ್ತೆ ನೋಡಿ ಸರ್. ಕಂಟಿನ್ಯೂ ಗ್ಯಾಸ್ ಕಂಟಿನ್ಯೂ ಬರುತ್ತೆ. ಒಳ್ಳೆ ಬೆಂಕಿ ಐತೆ ಸರ್. ಹಾಂ ರೀ. ಸ್ಮೆಲ್ ಏನು ಬರಲ್ಲ ಸರ್. ಕೆಲವೊಬ್ರು ಗೋಬರ್ ಗ್ಯಾಸ್ ಸ್ಮೆಲ್ ಇರ್ತದ ಹಂಗ ಹಿಂಗ ಅಂತ ಹೇಳ್ತಾರ. ಇಲ್ಲ ಸ್ಮೆಲ್ ಏನು ಬರಂಗಿಲ್ಲ ಸರ್. ನೋಡ್ರಿ ನೀವು ಅವರಿಗೆ ಈ ಟೈಪ್ ಬರುತ್ತೆ ನೋಡಿ ಸರ್ ಗ್ಯಾಸ್. ಒಂದು ಸ್ಲೋ ಒಂದು ಸ್ಪೀಡ್ ಐತೆ. ಅದು ಸ್ಪೀಡ್ ಐತ್ರಿ ಸರ್. ಇದು ಸ್ಲೋ ಬರೋದ್ರಿ. ಏನೋ ಕಡಿಮೆ ಸಣ್ಣ ಪ್ರಮಾಣ ಮಾಡಿದ್ರೆ ಇದನ್ನ ಸುದ್ರೆ ಅದು ಭಾಳ ಬೆಂಕಿ ಬೇಕಾದ್ರೆ ಅದನ್ನ ಹಾಲು ಪಾಲ್ ಕಾಸಂಗಿದ್ರೆ ಈ ಹಾಲು ಇದ್ರ ಮೇಲೆ ಕಾಸಂಗಿಲ್ರಿ. ನಾವು ಹಾಲು ಒಲಿ ಮ್ಯಾಗನ ಹಾಕ್ತೇವ್ರಿ ಸರ್. ಇದ್ರ ಮೇಲೆ. ಓಕೆ. ಇದು ನಿಮ್ಮ ಬಾವಿ ಏನು ಸರ್? ಬಾವಿ ಸರ್. ಇದು ಏನು ಸರ್ ಆಳ ಎಷ್ಟು ಸರ್? ಆಳ ಒಂದು 25 ಮೊಳ ಐತ್ರಿ ಸರ್. ಇದು ಒಂದು 30-35 ಫುಟ್ ತನಕ ಐತ್ರಿ. ಸದಾ ನೀರು ಇರ್ತಾವ್ರಿ? ನೀರು ಅದಾವ್ರಿ ಸರ್. ಈಗ ಸದ್ಯಕ್ಕೆ ಅದಾವ್ರಿ. ಈಗ ಮಳೆಗಾಲದಾಗ ಏನು ಪ್ರಾಬ್ಲಮ್ ಆಗಂಗಿಲ್ರಿ. ಬ್ಯಾಸಿಗೆ ಹೋಗಿ ಸ್ವಲ್ಪ ಕಡಿಮೆ ಆಗತ್ತೆ ಸರ್. ಅದು ಮೀನ ಬಿಟ್ರೆ ಸರ್? ಮೀನು ಅದಾವ್ರಿ ಸರ್ ಬಾಯಾಗ. ಸೂಪರ್ ಸರ್.
ಬೋರಲ್ಲಿ ನೀರು ಇದಕ್ಕೆ ಹಾಕಂತ್ರಿ ಏ ಬೋರ್ವೆಲ್ ಏನಿಲ್ಲ ಸರ್ ಬೋರ್ ಐತ್ರಿ ಸರ್ ಅದು ಒಂದು HP ಅಷ್ಟು ಮೋಟ್ರ್ ಐತ್ರಿ ಅದಕ್ಕೆ ಕುಡಿ ನೀರಿಗೆ ಅಷ್ಟೇ ಎಣ್ಣೆ ಇದು ಮಾಡ್ತಾರೆ ಬಾವಿನ ಎಣ್ಣೆ ಇದು ಮಾಡ್ತಾರೆ ಸರ್ ಸುತ್ತ ಎಲ್ಲ ಬಳ್ಳಿಗಳು ಹಬ್ಸಿರಿ ಇದು ಫೆನ್ಸಿಂಗ್ ಸಂಬಂಧ ಗಿಡ ಹಚ್ಚವ್ರಿ ಸರ್ ಸುಬೋಲ್ ಗಿಡ ಹಚ್ಚವ್ರಿ ಅಡಗಳು ಮೇವಿಗೆ ಹಾಕಿಸಿದ್ರಿ ಅದಕ್ಕೆ ಅವ್ನು ಖಾಲಿ ಬಿಡಬಾರ್ದು ಮತ್ತೆ ಅವ್ರು ನಮ್ಮ ಮನೆಯವ್ರು ಏನೈತಲ್ಲ ಕಾಯಿಪಲ್ಲೆ ಹಾಕ್ಯಾರ ಸರ್ ಅದು ಓಹೋ ಇದು ಸೋರೆಕಾಯಿ ಏನ್ರಿ ಸೋರೆಕಾಯಿ ಬೆಳಿ ನೋಡ್ರಿ ಸರ್ ಮಿಡಿಗಳು ಬಂದವ್ರಿ ಹಾಂ ರೀ ಮಿಡಿದಾಗ ಕಾಯಿ ಅದಾವ್ರಿ ಈಗ ಕಾಯಿ ಹರಿದಾರ್ರಿ ಈಗ ಹಡ್ದಾರ್ರಿ ಹಾಂ ರೀ ಇದು ಕಾಮಕಸ್ತೂರಿ ಕಾಮಕಸ್ತೂರಿ ರೀ ಕಾಮಕಸ್ತೂರಿ ಅದ್ರ ಬಜುಕಿಂದ ಕಾಡು ಬಸಳೆ ರೀ ಇದು ಕಾಡು ಬಸಳೆ ರೀ ಇದೊಂದು ವಿಶೇಷ ತಳಿ ಅರಿಶಿನ ನೋಡ್ರಿ ಇದು ಅರಿಶಿನ ಇತ್ರಲಾರಿಲ್ಲ ಅದ ಹಾಂ ರೀ ಒಂದ್ ಕಡೆ ಅರಿಶಿನ ಮಾವಿನಕಾಯಿ ಶುಂಠಿನ ಅಂತಾರೆ ಒಂದ್ ಕಡೆ ಮಾವಿನಕಾಯಿ ಅರಿಶಿನ ಅಂತಾರೆ ಅರಿಶಿಣ ಅಂತಾರ ಈ ಥರ ಎಲ್ಲ ಬಳ್ಳಿ ಇದ್ರದ್ದೇನು ಸ್ಪೆಷಲ್ ಸರ್ ಇದು ಉಪ್ಪಿನಕಾಯಿ ಯೂಸ್ ಮಾಡ್ತಾರೆ ಸರ್ ಇದು ಉಪ್ಪಿನಕಾಯಿ ಸಲುವಾಗಿ ಎಕ್ಕದ ಗಿಡನ ಐತಿ ಹಾಂ ಎಕ್ಕದ ಗಿಡನ ಅದಾವ್ರಿ ಸರ್ ಎಕ್ಕದ ಗಿಡ ಭಾಳ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ದಾಗ ಏನಿದೆ ಭಾಳ ಯೂಸ್ ಆಕತ್ತೆ ಸರ್ ಇದು ಹೌದೌದ್ರಿ ಔಷಧಿಗಳು ರೆಡಿ ಮಾಡಕ್ಕೆ ಏನಿದ್ರಲ್ಲ ಇದು ಬೇಕಾಗತ್ತೆ ಇದು ಇಲ್ಲೇನ ಸರ್ ಇದು ಮಿಂಟ್ ನೋಡ್ರಿ ಇದು ಮಿಂಟ್ ರೀ ಹಾಂ ರೀ ಓಹೋ ವಿಕ್ಸ್ ಅಂತ ಅಂತಾರ್ರಿ ವಿಕ್ಸ್ ಫ್ಲೇವರ್ ಐತೆ ನೋಡ್ರಿ ಸರ್ ಅದು ವಿಕ್ಸ್ ಫ್ಲೇವರ್ ಬರುತ್ತೆ ಔಷಧೀಯ ಸಸ್ಯ ರೀ ಸರ್ ಅದು ಫುಲ್ ಜುಮ್ ಅಂತದ್ರಿ ಜುಮ್ ಅಂತಂದ್ರೆ ಗಂಟೆಲ್ಲ ಕ್ಲಿಯರ್ ಆಗ್ತದೆ ಕ್ಲಿಯರ್ ಆಗಿಬಿಡುತ್ತೆ ಸರ್ ಎಲ್ಲ ಆಮೇಲೆ ಇದು ಹಿರಿಬೇಳೆ ಹಾಕ್ಯಾರಿಲ್ರಿ ಈರುಬೆಳೆನ ಹಾಕ್ಯಾರ್ರಿ ಆಮೇಲೆ ಇದು ಬೂದು ಕುಂಬಳಕಾಯಿ ಬೆಳೆ ನೋಡ್ರಿ ಸರ್ ಇದು ಬೂದ್ ಕುಂಬಳ ರೀ ಹಾಂ ಬೂದು ಕುಂಬಳಕಾಯಿ ರೀ ಇದೇವನ್ರಿ ಸರ್ ಇದು ಪಲಾವ್ ಅನ್ನಕ್ಕೆ ಹಾಕೋದೇ ಅಂತೂ ಗಡ್ಡಿ ಸರ್ ಇದು ಪಲಾವ್ ಗಡ್ಡಿ ಅಂತಾರೆ ಪಲಾವ್ ಎಲೆ ಪಲಾವ್ ಎಲೆ ರೀ ಅನ್ನಕ್ಕೆ ಹಾಕೋದು ಪಲಾವ್ ಫ್ಲೇವರ್ ಬರ್ತರಿ ಅನ್ನ ಹಾಂ ರೀ ಪಲಾವ್ ಫ್ಲೇವರ್ ಬರುತ್ತೆ ರೀ ಕಾಯಿ ಆಗ್ಯದ್ರಿ ಬೂದ್ ಕುಂಬಳಕಾಯಿ ಆಗ್ಯದ ನೋಡ್ರಿ ಸರ್ ಓಹೋ ಸೂಪರ್ ರೀ ನಮ್ಮ ಸಾವಯವ ಕೃಷಿಕರು ಇವ್ರಿಗೆ ಬೆಟ್ಟ ಹೋಗಿದ್ದಾರೆ ಒಂದ್ಸಲ ಮಲ್ಲಪ್ಪ ಸುರ್ಜನ್ ಅವ್ರಿಗೆ ಒಂದು ಕಾಯಿ ಕೊಟ್ಟು ಕಳ್ಸಿದ್ರು ಅವ್ರು ಅವನ್ನ ಬೀಜ ಮಾಡ್ಕೊಂಡಿವ್ರು ಸರ್ ಈಗ ಬೀಜ ಅದ ಬಳ್ಳಿ ಆಗತ್ತದ್ರಿ ಈಗ ಸೂಪರ್ ಸರ್ ಬಾವಿ ಸುತ್ತಲೂ ಈ ತರ ಹಾಕಿರಿ ಸರ್ ಇಲ್ಲಿ ತುಳಸಿನೂ ಐತ್ರಿ ಸರ್ ಇಲ್ಲಿ ಕೃಷ್ಣ ತುಳಸಿ ರೀ ಕೃಷ್ಣ ತುಳಸಿ ರೀ ಸೂಪರ್ ಸರ್ ಇಲ್ಲೆಲ್ಲ ಡ್ರಮ್ಗಳು ಇಟ್ಕೊಂಡ್ರೆ ಡ್ರಮ್ಗಳು ಇದ ನೀರಿಂದ್ರ ಸರ್ ಇದು ಫಸ್ಟ್ ಐತ್ರಲ್ಲ ನೀರಿಂದ್ರದ ಇವೆಲ್ಲ ಕಲ್ಚರ್ಗಳು ಅದಾರ ಸರ್ ಎಲ್ಲ ಏನೇನು ಕಲ್ಚರ್ ತಯಾರು ಮಾಡ್ತಾರೆ ಸರ್ ಬಯೋ ಇದು ಡಿಕಂಪೋಸರ್ ರೀ ಹಾಂ ರೀ ಗೋಕೃಪ್ನ ಬರ್ತಾರೆ ಬಯೋ ಎನ್ಪಿಕೆ ರೀ ಮತ್ತೆ ಇವು ಇನ್ನೊಂದು ಇದು ಬರ್ತಾರಲ್ಲ ಜೈವಿಕ ಗೊಬ್ಬರಗಳು ಬರ್ತಾರಲ್ಲ ಟ್ರೈಕೋಡರ್ಮಾ ಸೋಡೋಮೋನಾಸ್ ರೀ ಇಂಥವೆಲ್ಲ ಇದ್ರ ಕಲ್ಚರ್ ರೆಡಿ ಮಾಡ್ಕೋತಾರಲ್ಲ ಇದು ಬಕೆಟ್ ಐತ್ರಲ್ಲ ಫಿಶ್ ಅಮಿನೋ ಆಸಿಡ್ ಸರ್ ಇದು ಫಿಶ್ ಅಮಿನೋ ಆಸಿಡ್ ಮತ್ತೆ ಇನ್ನೊಂದು ಇಲ್ಲಿ ಈ ಟ್ಯಾಂಕ್ ಏನು ಬರ್ತಾರೆ ಸರ್ ಇದು 1000 ಲೀಟರ್ ಟ್ಯಾಂಕ್ ಇದೆ ಹಾಂ ರೀ ಇದು ಕಿಚನ್ ವೇಸ್ಟ್ ಎಲ್ಲ ತಂದು ಇತ್ರ ಹಾಕಿರ್ತಾರೆ ಸರ್ ಏನೇನು ಹಾಕ್ತೀರಿ ಸರ್ ಕಿಚನ್ ವೇಸ್ಟ್ ಎಲ್ಲ ಇದ್ರ ಹಾಕಿರ್ತಾರೆ ಇದ್ರ ಕಿಚನ್ ವೇಸ್ಟ್ ಹಾಕಿರ್ತಾರೆ ಆಮೇಲೆ ಈ ದನಗಳದ್ದು ಏನೈತಲ್ಲ ಮೂತ್ರ ನಮ್ಮ ಅಷ್ಟ ಅಲ್ದಾರೆ ಹೊರಗಿನ ತರ್ತೀವ್ರಿ ಸರ್ ಮತ್ತೆ ನಾವು ಹೊರಗಿಂತ ಇದ್ರೊಳಗೆಲ್ಲ ಹಾಕಿಬಿಟ್ಟಿರ್ತಾರಲ್ಲ ಅವನ್ನ ಅದೆಲ್ಲ ಪಲ್ಟಿಗೇಷನ್ ಆಗಿ ಇದಾಕ್ಷನ್ ಕೆಳಗೆ ಬರ್ತಾರೆ ಸರ್ ಇಲ್ಲಿಂದ ಇದಕ್ಕೆ ಫಿಲ್ಟರ್ ಆಗಿ ಮಾಡ್ಕೊಂಡ್ರಿ ಸರ್ ಕೆಳಗೆ ಇಲ್ಲಿ ಎಲ್ಲ ಫಿಲ್ಟರ್ ಆಗಿ ಬರುವಾಗ ಮಾಡ್ಕೊಂಡ್ರಿ ಯಾವ ತರ ಮಾಡಿ ಇಲ್ಲಿ ತನ ಇದು ಬಡ್ಯಾಗೆಲ್ಲ ಪೈಪ್ ಕೊಟ್ಟವ್ರಿ ಸರ್ ಇದಕ್ಕೆ ಸಣ್ಣ ಹೋಲ್ ಹಾಕ್ಸಿಂದ 2 ಇಂಚ್ ಪೈಪ್ ರೌಂಡ್ ಎಲ್ಲ 2 ಇಂಚ್ ಪೈಪ್ ಹಾಕ್ಯಾರ ಸರ್ ಅದ್ರ ಮ್ಯಾಗ ಸ್ವಲ್ಪ ಮಟ್ಟೆ ಕಲ್ಲ ಹಾಕ್ಯಾರ ದೊಡ್ಡ ಅದ್ರ ಮೇಲೆ ಸ್ವಲ್ಪ ಇಲ್ಲಿ ಸ್ವಲ್ಪ 20 mm ಕಡೆ ಹಾಕ್ಯಾವ್ರಿ ಆಮೇಲೆ 10 mm ಕಡೆ ರೀ ಆಮೇಲೆ ಸ್ವಲ್ಪ ಇಂದ ಮೇಲೆ ಉಸಕ್ ಹಾಕ್ಯಾವ್ರಿ ಇಷ್ಟೊಳಗೆಲ್ಲ ಪಾಸ್ ಆಗಿ ಬಿಟ್ರಾಗ ಇಷ್ಟು ನಮ್ಗೆ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ ಸರ್ ಈಗ ಫುಲ್ ಫಿಲ್ಟರ್ ಆಗಿ ಬರ್ತದೆ ಏನು ಡೈರೆಕ್ಟ್ ಡ್ರಿಪ್ ನ್ಯಾಗ ಕೊಡ್ತಾರೆ ಸರ್ ನಾನು ಇದ್ರದ್ದು ಏನೇನು ಉಪಯೋಗ ಸರ್ ಇದು ಸರ್ ಮೇನ್ ಅಂದ್ರೆ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಇರುತ್ತೆ ಸರ್ ಇದು ಯೂರಿಯಾ ಬದಲಿ 800 ಇದನ್ನ ಯೂಸ್ ಮಾಡಿದ್ರು ಸರ್ ಸಿಕ್ಕಾಪಟ್ಟೆ ನೈಟ್ರೋಜನ್ ಇದೆ ಸರ್ ಇದು ಇನ್ನು ಭಾಳ ಬಿಡುಗಳ್ರು ಮತ್ತೆ ಎಕರೆಗೆ 10 ಲೀಟರ್ ಅಷ್ಟೇ ಕೊಡ್ತಾರೆ ಒಂದು ಟೈಮ್ ಕಡೆ ಅಷ್ಟೇ ರೀ ಭಾಳ ಕೊಟ್ರೆ ಏನಿತ್ತು ಮತ್ತೆ ಇಲ್ಲಿ ಭಾಳ ಅದು ಇದು ಅದು ಗಿಡಕ್ಕೆ ಇದಾಗ್ತಾರೆ ಸರ್ ಎಲ್ಲ ಸ್ಯಾಂಡ್ ಫಿಲ್ಟರ್ ಸ್ಯಾಂಡ್ ಫಿಲ್ಟರ್ ಸರ್ ಇದು ಸ್ಯಾಂಡ್ ಫಿಲ್ಟರ್ ಇದು ಬಾವಿಯಾಗಿಂದ ನೀರಿಂದ ಬಂದು ಈ ಪೈಪ್ ಇದಕ್ಕೆ ಟಚ್ ಆಕತ್ರಿ ತಗೊಂಡು ನೋಡಿದ್ರಲ್ಲ ಬಯೋಡಸ್ ಟ್ಯಾಂಕ್ ಅದ್ರಿ ಆ ಪೈಪ್ ಇಲ್ಲಿ ಬಂದು ಇದಕ್ಕೆ ಟಚ್ ಆಕತ್ರಿ ಸರ್ ಇವು ಎರಡು ಕೂಡ ಈ ಕಡೆ ಫಿಲ್ಟರ್ ಹಾಕ್ಸಿಂದ ಈ ಕಡೆ ಮುಂದೆ ಹೋಗ್ತಾರೆ ಸರ್ ಇದು ಸ್ಯಾಂಡ್ ಫಿಲ್ಟರ್ ಇದ್ರಿ ಇದು ಸ್ಕ್ರೀನ್ ಫಿಲ್ಟರ್ ಅಂತಾರೆ ಸರ್ ಇದು ಸ್ಕ್ರೀನ್ ಫಿಲ್ಟರ್ ಹಾಂ ರೀ ಓಕೆ ಈ ಕಡೆ ಏನಿದೆ ಸರ್ ಇದು ಅದು ಇದು ನೋಡಿ ಸರ್ ಅದು ಗೋನಂದ ಜಲ ರೀ ಗೋನಂದ ಜಲ ಮಣ್ಣೊಂದು ಕರು ತಿರ್ಕೊಂಡಿರ್ತಾರೆ ನಮ್ಮ ಬಾಜುದವ್ರದ್ರಿ ಅವ್ರು ಕರೆದು ನೀವು ಗೊಬ್ಬರ ಮಾಡ್ತೀವಿ ಮಾಡ್ಕೊಪ್ಪ ಅಂತ ಕರು ಕೊಟ್ಟಾರದನ್ರಿ ಅಂದ ಹಾಕಿಟ್ಟಿವ್ರಿ ಸರ್ ಏನೇನು ಹಾಕಿರಿ ಸರ್ ಅದ್ರೊಳಗೆ ಒಂದು ತಿಂಗಳು ಆದ್ರೆ ಸರ್ ಒಂದು ಕರು ಹಾಕ್ಯವ್ರಿ ಒಂದು 25 kg ಕರು ಐತ್ರಿ ಅದ ಅದಕ್ಕೊಂದು 20-25 ಲೀಟರ್ ಗೊಮ್ಮತ್ರ ಹಾಕ್ಯವ್ರಿ ಆಮೇಲೆ ಒಂದು 20 kg ಪಪ್ಪಾಯ ಹಾಕ್ಯವ್ರಿ ಕೊಳತು ಬಾಳೆಹಣ್ಣು ರೀ ಒಂದು 18-20 kg ಬೆಲ್ ರೀ ಆಮೇಲೆ ಡಿಕಂಪೋಸರ್ ರೀ ಇವನ್ನೆಲ್ಲ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಟ್ಟವ್ರಿ ಎಷ್ಟು ದಿನ ಬಿಡ್ಬೇಕು ಸರ್ ಒಂದು ಕಡಿಮೆ ಅಂದ್ರೆ ಒಂದು 6 ತಿಂಗಳು ಬಿಡ್ಬೇಕು ಸರ್ ಆಮೇಲೆ ಆಮೇಲೆ ಹೊಲಕ್ಕೆ ಹೇಳಿದ್ದು ಡ್ರಿಪ್ಗಿನ ಕೊಡ್ಬೋದು ರೀ ನೆಲಕ್ಕೂ ಡ್ರೆಂಚ್ ಮಾಡ್ಬೋದು ರೀ ಆಮೇಲೆ ಸ್ಪ್ರೇ ಮಾಡ್ಬೋದು ಭಾರಿ ಗೊಬ್ಬರ ಸರ್ ಅದು ಎಲ್ಲರೊಳಗೆ ಏನಿಲ್ಲ ಭಾರಿ ಫಲವತ್ತದಂತ ಗೊಬ್ಬರ ರೀ ಸರ್ ಓಕೆ ಸರ್ ಇದು ಬಯೋಡಸ್ ಟ್ಯಾಂಕ್ ಸರ್ ನಮ್ದು ಇದೆ ಎಷ್ಟು ಲೀಟರ್ 78,000 ಲೀಟರ್ ಇದೆ ಸರ್ ಇದು 78,000 ಸಲ ನೀವು ವಿಡಿಯೋ ಮಾಡಿದಾಗಿಂತ ಈಗ ಸ್ವಲ್ಪ ಒಂದು ಸಿಸ್ಟಮ್ ಚೇಂಜ್ ಮಾಡ್ಯಾರ ಸರ್ ಅದನ್ನ ಈಗ ಯಾವ ತರ ಮಾಡ್ರಿ ಸರ್ ಓಪನ್ ನೀರ್ದಾಗ ಬಿಡ್ತಿದ್ರು ಅದನ್ನ ಹಾಂ ರೀ ಈ ಸಲ ಡ್ರಿಪ್ ನಾಗ ಮಾಡ್ಯಾರ ಸರ್ ಓಹೋ ಅವಾಗೆಲ್ಲ ಹರಿ ನೀರ್ನಾಗ ಬಿಡ್ತಿದ್ರನ್ರಿ ಬಿಡ್ತಿದ್ರಿ ಈಗ ಡ್ರಿಪ್ ನಾಗ ಮಾಡ್ಯಾರ ನೋಡಿ ಸರ್ ಇಲ್ಲೆಲ್ಲ ಕಸ ಕಡ್ಡಿ ಗೊಬ್ಬರ ಎಲ್ಲ ತುಂಬಿಸಿ ಸ್ಪ್ರಿಂಕ್ಲರ್ ಐತ್ರಿ ಸರ್
ಇದು ಗೊಬ್ಬರ ತಂಪಾಕೈತ್ರಿ ಹಾ ರೀ ಇದ್ರ ತುಂಬಾ ಎಲ್ಲ ಎರೆಹುಳ ಅದಾವ ಸರ್ ಎಲ್ಲ ಎರೆಹುಳ ಅವ್ರಿ ಎರೆಹುಳ ಆಗ್ಯಾವ ಸರ್ ಇದು 2 in 1 ಕೆಲಸ ಆಗುತ್ತೆ ಸರ್ ನಮಗೆ ಇದು ಎರೆಹುಳ ಗೊಬ್ಬರ ಹಾಕೈತ್ರಿ ಪ್ಲಸ್ ಬಯೋಡಸ್ಟ್ ಲಿಕ್ವಿಡ್ ಬರ್ತದ ಬರ್ತದ್ರಿ ಅಲ್ಲಿ ಹಾಕಿದ್ರಿ ಅದನ್ನ ಹೆಂಗ್ ಸಿಸ್ಟಮ್ ಮಾಡ್ಕೊಂಡು ಅಲ್ಲಿಂದ ಸರ್ ಅಲ್ಲಿ ಅದು ದನದ ಮಣ್ಣಿಂದ ಡೈರೆಕ್ಟ್ ಅಲ್ಲಿ ಬರ್ತದೆ ಸರ್ ಅಲ್ಲಿ ಓಹ್ ಎತ್ತಿನ ಕೊಟ್ಟಿಗಿಂದ ಕನೆಕ್ಷನ್ ಕೊಟ್ಟಿರಿ ಕೊಟ್ಟಿಗಿಂದ ಇಲ್ಲಿ ಡೈರೆಕ್ಟ್ ಅಲ್ಲಿ ಬರೋದ್ರಿ ತೊಳೆದ ನೀರು ಎಲ್ಲ ಡೈರೆಕ್ಟ್ ಇದ್ರಾಗ ಬರ್ತಾರೆ ತೊಳೆದ ನೀರ್ ಆತು ಸಗಣಿ ಆತು ಉಚ್ಚಿ ಎಲ್ಲ ಏನಂತ ಅದ್ರಾಗ ಬಂದ್ಬಿಡ್ತಾರಲ್ಲ ಆಮೇಲೆ ಸ್ಪ್ರಿಂಕ್ಲರ್ ಹಚ್ಚದ್ದು ಮ್ಯಾಗಿಂದ ಏನಂತ ಬಸ್ ತೆಳಗ ಹೋಗ್ಬಿಡ್ತಾರೆ ಸರ್ ಎಲ್ಲ ಆಮೇಲೆ ಏನ್ ಮಾಡ್ಕೊಂಡು ಸರ್ ಈಗ ಇಲ್ಲಿ ಏನು ಇದು ಗೋಡ್ರೇಜ್ ಅಲ್ಲಿ ದಂಡಿಗೆ ಒಂದು 4 ಇಂಚ್ ಪೈಪ್ ಹಾಕೊಂಡ್ರಿ ಸರ್ ಹೋಲ್ ಹಾಕಿದ್ರಿ ಅದಕ್ಕೆ ಅದ್ರ ಮೇಲೆ 20 mm ಕಡಿ ಹಾಕಿವ್ರಿ ಅದಕ್ಕೆ ಫಿಲ್ಟರ್ ಆಗಿ ಹೋಗತ್ತಾರ ಹೋಗಾಕ್ರಿ 20 mm ಕಡಿ ಹಾಕಿವ್ರಿ 20 mm ಕಡಿ ಹಾಕಿ ಈ ಕಡೆ ಸೈಡ್ ತಗೊಂಡ್ರಿ ಗಾಡಿ ಒಳಗೆ ಹೋಲ್ ಹಾಕೊಂಡ್ರಿ ಈ ಕಡೆ ಹೊರಗೆ ತಗೊಂಡ್ರಿಂದ ಈ ತರ ಬಂದು ಸ್ಟೋರ್ ಆಗಿಬಿಡದ್ರಲ್ಲ ಅದು ಅಂದ್ರೆ ಫುಲ್ ಫಿಲ್ಟರ್ ಆಗೇ ಬರ್ತದೆ ಇದು ಒಂದೇ ಫಿಲ್ಟರ್ ಸರ್ ಈಗ ಒಂದೇ ಫಿಲ್ಟರ್ ಇಲ್ಲಿ ಬರೋದ್ರಿ ಈಗ ಸೆಕೆಂಡ್ ಫಿಲ್ಟರ್ ಅಂದ್ರೆ ಇಲ್ಲಿ ಇದು PVC ಪೈಪ್ ಐತೆ ಸರ್ ಇದು 18 ಇಂಚ್ PVC ಪೈಪ್ ರೀ 18 ಇಂಚ್ ಐತ್ರಿ ಅದ ಅದ್ರೊಳಗೆ ಏನೈತ್ರಲ್ಲ ಒಂದು ಅರ್ಧ 10 ಫುಟ್ ಪೈಪ್ ಐತ್ರಿ ಅದ ಕೆಳಗೆ 5 ಫುಟ್ ಏನಿದ್ರಲ್ಲ ಅದಕ್ಕೆ ಸಣ್ಣ ಅವಲಕ್ಕಿ ಕಡಿ ಅಂತಾರಲ್ರಿ ಆ ಕಡಿ ಹಾಕಿವ್ರಿ ಸತ್ರಾಗ ಅಲ್ಲಿ ಮತ್ತೊಂದ್ಸತಿ ಫಿಲ್ಟರ್ ಆಗ್ತದ್ರಿ ಅದ್ರೊಳಗೆ ಫಿಲ್ಟರ್ ಆಕ್ಷನ್ ಮತ್ತೆ ಬರುತ್ತೆ ಸರ್ ಅದ ಅಂದ್ರ ಈ ತರ ಬಿಡೋದ್ರಿಂದ ಡ್ರಿಪ್ನಾಗ ಏನ್ ಕಟ್ಕೋದಿಲ್ಲ ಸಮಸ್ಯೆ ಆಗಲ್ಲ ಸರ್ ಅದು ಇಲ್ಲಿಂದ ಇದೆ 2ನೇ ಫಿಲ್ಟರ್ ಸರ್ ಇದು ಬೆಸ್ಟ್ ಐಡಿಯಾ ಮಾಡ್ರಿ ಸರ್ ಇಲ್ಲಿಂದ ಮೋಟರ್ ಜಗಿ ಅಂತ ಸ್ಯಾಂಡ್ ಫಿಲ್ಟರ್ ಕಳ್ಸ್ತದೆ ಸರ್ ಮತ್ತೆ ಸ್ಯಾಂಡ್ ಫಿಲ್ಟರ್ ಫಿಲ್ಟರ್ ಅದ್ರಲ್ಲಿ ಸ್ಯಾಂಡ್ ಫಿಲ್ಟರ್ ಅಂದ್ರೆ ಮತ್ತೆ ಸ್ಕ್ರೀನ್ ಫಿಲ್ಟರ್ ಹೋಗಿ ಮುಂದೆ ಡೈರೆಕ್ಟ್ ಹೊಳಕ್ ಹೋಗ್ಬಿಡುತ್ತೆ ಅಂದ್ರೆ 4 ಸಲ ಫಿಲ್ಟರ್ ಆಗಿದೆ ಸರ್ ಇದು ಹಿಂಗಾಗಿ ಡ್ರಿಪ್ ಏನ್ ತೊಂದ್ರೆ ಸಮಸ್ಯೆ 10 ವರ್ಷ ಆದ್ರೆ ಸರ್ ನಾವು ಯಾವ ಆಸಿಡ್ ಹಾಕಿಲ್ರಿ ಏನೂ ಹಾಕಿಲ್ರಿ ಹೊಡಿದ್ರೆ ನಮ್ಮ ಡ್ರಿಪ್ ಎಲ್ಲ ಹೆಂಗಿದವ್ರ ಹಂಗೆ ಕರೆಕ್ಟ್ ಅದಾವ ಸೂಪರ್ ಐಡಿಯಾ ಮಾಡ್ರಿ ಸರ್ ಬಾರಿ ಬೆಸ್ಟ್ ಮಾಡ್ರಿ ಸರ್ ನಾವೇನ್ ಯಾವ ಟೆಕ್ನಾಲಜಿ ಅದನ್ನ ಯೂಸ್ ಮಾಡಿಲ್ರಿ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರ ಅದ್ ನೋಡ್ಕೊಂಡು ಬಂದಿ ಅಂತಾರಲ್ಲ ಇದು ಸಿಸ್ಟಮ್ ಮಾಡ್ಕೊಂಡು ಈ ತರ ಹುಳ ಆಗ್ಯಾವ ಸರ್ ತುಂಬಾ ಎಲ್ಲ ಟ್ಯಾಂಕ್ನಾಗೆಲ್ಲ ಎಷ್ಟು ಕೆಜಿ ಬಿಟ್ಟಿದ್ರು ಸರ್ ನಾವೇನ್ ಬಾಳ ಒಂದು ಬುಟ್ಟಿ ಎಣ್ಣೆ ಗೊಬ್ಬರ ತಂದು ಹಾಕಿದ್ರು ಸರ್ ಅದ್ರಾಗ ಹುಳ ಇದ್ದು ಅಲ್ಲಿ ನಾವು ಸಣ್ಣ ಟ್ಯಾಂಕ್ ಐತಿಲ್ರ ಅದ್ರೊಳಗಿಂದ ಏನಂತ ಒಂದ್ ಬುಟ್ಟಿ ತಂದು ಹಾಕಿಬಿಟ್ಟಿದ್ರು ಇದು ಅವ ಡೆವಲಪ್ ಆಗ್ಯಾವ ಸರ್ ತಿಂದೆಲ್ಲ ಇದನ್ನ ಗೊಬ್ಬರ ಮಾಡ್ಯಾರಲ್ಲ ಅಲ್ಲಿ ಸೂಪರ್ ಆಗ್ಯದ ಸರ್ ತುಂಬಾ ಅದಾವ್ರಿ ಎಲ್ಲ ಹುಳ ಐತ್ರಿ ತುಂಬಾ ಎಲ್ಲ ಇದನ್ನ ಯಾವಾಗ ತೆಗಿತೀರಿ ಸರ್ ತೆಗದೇ ಇಲ್ರಿ ಸರ್ ನಾವು ಒಟ್ಟ ಈಗ 2 ವರ್ಷ ಆದ್ರಿ ಇದನ್ನ ತೆಗಿ ಅವಶ್ಯಕತೆ ಬರಂಗಿಲ್ಲ ಸರ್ ನಮ್ಗೆ ಇದು ಮ್ಯಾಲ ತಂದ ಮತ್ತೆ ಮ್ಯಾಲೆ ಹಾಕಿವ್ರಲ್ಲ ಅದೆಲ್ಲ ಲಿಕ್ವಿಡ್ ರೂಪದಾಗ ಕರಿಗೆ ಎಣ್ಣೆ ಹಚ್ಕಡೆ ಹೋಗ್ಬಿಟ್ಟು ಬೆಸ್ಟ್ ಆಗ್ಯದ ಸರ್ ತೆಗಿ ಕೆಲಸನ ಮಾಡಿಲ್ರಿ ನಾವು ಒಟ್ಟ ಅವು ವೇಸ್ಟ್ ತಂದು ಹಾಕಿದ್ ನೋಡಿ ಸರ್ ಎಲ್ಲ ಎಷ್ಟು ಹಾಕಿದಾರಲ್ಲ ಅವ ಮತ್ತೆ ಏನಂತ ಹೊತ್ತು ಹೊಳೆ ಇಲ್ಲೇ ನಾಟಕಾರಲ್ಲ ಬರೀ ಹುಳನೇ ಯಾವ ಸರ್ ಜುಂಡಿ ಹುಳ ಹೆಂಗದವ್ರ ಸರ್ ಎಲ್ಲ ಕಡೆ ರೀ ರೀ ಹಿಂಗೆ ತುಂಬ ಅದಾವ್ರ ಸರ್ ಎಲ್ಲ ಕಡೆ ಹಿಂಗೆ ಅದಕ್ಕೆಲ್ಲ ಆಹಾರ ಸಿಗುತ್ತದ ಇಲ್ಲಿ ಅಭಿವೃದ್ಧಿ ಹಾಕಂತ ಹೊಂಟಾವ ಸರ್ ಹುಳಗಳು ಅವಕ್ಕೆ ಏನೂ ಪ್ರಾಬ್ಲಮ್ ಏನೂ ಇಲ್ಲ ಸರ್ ಇಲ್ಲಿ ಅವಕ್ಕೆ ನೆಳ್ಳನ ಆಯ್ತ್ರಿ ಹಾಂ ರೀ ಅಲ್ಲಿ ಹೊರಗೆ ಟ್ಯಾಂಕ್ದಾಗ ಮಾಡೋದ್ರಿಂದ ಏನು ನೀರು ಬಿಡಿದ ಕಡಿಮೆ ಆಯ್ತು ಆಗಲಿಲ್ಲ ಬಿಸಿಲಾಗಲ್ಲ ಅಂದ್ರೆ ಅಲ್ಲಿ ಟೆಂಪರೇಚರ್ ಮೇಂಟೈನ್ ಆಗಿಲ್ಲ ಇಲ್ಲಿ ಆದ್ರೆ ಇಲ್ಲಿ ಅವಕ್ಕೆ ಒಟ್ಟೆ 0 ಮೇಂಟೆನೆನ್ಸ್ ಆಗಿ ರೆಡಿ ಆಗತ್ತಾರ ಸರ್ ಎಲ್ಲ ಸೂಪರ್ ಸರ್ ನಮ್ಮ ಟ್ಯಾಂಕ್ದಾಗ ಇಲ್ಲ ಸರ್ ಅದು ಏನು ಸೈಜ್ ಟ್ಯಾಂಕ್ ಐತ್ರಲ್ಲ ರೀ ಇದ್ರೊಳಗೆ ಎಲ್ಲಿ ಬೇಕಾಗಲಿ ಕೆಬ್ರು ಏನಿದೆ ಹಿಂಗೆ ಹುಳುಗಳು ಬರ್ತಾವ್ರಿ ಸರ್ ತುಂಬ ಎಲ್ಲ ಕಡೆ ಹುಳುಗಳು ಅದಾವ್ರಿ ಫುಲ್ ಡೆವಲಪ್ ಆಗಿಬಿಟ್ಟವ್ರಿ ಡೆವಲಪ್ ಆಗ್ಯಾರ ಸರ್ ಎಲ್ಲ ಎಲ್ಲಿ ಸರ್ ಅವ್ರು ಇದು ಎಲ್ಲರೂ ಏನಂತ ಮಾಡ್ಕೊಳ್ಳೇಬೇಕ್ರಿ ಕಡಿಮೆ ಖರ್ಚದಾಗ ಏನಿದ್ ನೋಡ್ರಿ ಕಡಿಮೆ ಖರ್ಚು ರೀ ಹೆಚ್ಚು ನಮ್ಗೆ ಏನಂತ ಲಾಭದಾಯಕ ಐತಿ ನೋಡ್ರಿ ಸರ್ ಇದು ಮಾಡ್ಕೋಬೇಕು ಏನಂತ ಎಲ್ಲರೂ ರೀ ಎಲ್ಲಿ ನೋಡಿದ್ರು ಎರೆಹುಳನೇ ಕಾಣ್ತಾವ ಎಲ್ಲ ಕಡೆ ಇದಾವ್ರಿ ಸರ್ ತುಂಬಾ ಟ್ಯಾಂಕ್ ತುಂಬಾ ಎಲ್ಲ ಎರೆಹುಳ ಅದಾವ್ರಿ ಮೇನ್ ಅಂದ್ರೆ ಸರ್ ತೇವಾಂಶ ಮೇಂಟೈನ್ ಮಾಡ್ಬೇಕು ಸರ್ ತೇವಾಂಶ ಮೇಂಟೈನ್ ಮಾಡ್ಬೇಕು ಅದ ಒಂದು ಮೇನ್ ದೊಡ್ಡ ಕೆಲಸ ಮತ್ತೆ ತೇವಾಂಶ ಮೇಂಟೈನ್ ಮಾಡಿದಷ್ಟು ನಿಮ್ಗೆ ಲಿಕ್ವಿಡ್ ಸಿಗ್ತದಾರ ಆ ಕಡೆ ಲಿಕ್ವಿಡ್ ಬರುತ್ತೆ ಜಾಸ್ತಿ ಸರ್ ಇಲ್ಲಿ ಏನ್ ಮಾಡಿರಿ ಸರ್ ಸರ್ ಇದು ಒಂದು ಮನಿ ಬಾಜು ಕಣ್ಣ ಒಂದು 2 ಗುಂಟೆ ಜಾಗ ಖಾಲಿ ಐತ್ರಿ ಅದ ಇಲ್ಲಿ ಅರ್ಶನ ಮಾಡ್ಕೊಂಡ್ರಿ ಸರ್ ಇದ್ರಾಗ ಅರ್ಶಿನ ರೀ ಮನಿ ತಿನ್ನು ಪುರ್ತಕ ಆತು ಯಾರ್ಯಾರು ಕೊಡಾಕ ಮಾಡಾಕದು ಅದ್ರಲ್ಲ ಸಂಪೂರ್ಣ ಸಾವಯವದಾಗ ಏನಂತ ಇದೊಂದು ಅರ್ಶನ ಬೆಳ್ಕೊಂಡಿರೋ 2 ಗುಂಟೆ ರೀ ಏನ ಅಂತರ ಇಟ್ರಿ ಸರ್ ಇದು ಅಂತರ ಸರ್ 3 ಅಡಿ ಸಾಲದವ್ರಿ ಇವ 3 ಅಡಿ ಸಾಲಿಗೆ ಏನಿಲ್ಲ 2 ಬದುವಿಗೆ ಏನಿಲ್ಲ 2 ಲೈನ್ ಹಾಕೊಂಡವ್ರಿ ಸರ್ ಬದುವಿಗೆ ಎಷ್ಟು ದಿನ ಬೆಳೆ ಸರ್ ಇದು 8 ತಿಂಗಳು ಬೆಳೆದ್ರಿ ಸರ್ ಈಗ ಟೋಟಲ್ 8 ತಿಂಗಳು ಹಾರ್ವೆಸ್ಟ್ ಬರುತ್ತೆ ಇದನ್ನ ಹೋದ ಜೂನ್ದಾಗ ಏನಿಲ್ಲ ನಾಟಿ ಮಾಡ್ಯಾವ್ರಿ ಸರ್ ಇನ್ನ ಯಾವಾಗ ಮಾಡ್ಬೇಕು ಸರ್ ಇನ್ನು ಫೆಬ್ರವರಿಗೆ ಸರ್ ಹಾರ್ವೆಸ್ಟ್ ಮಾಡ್ಬೇಕು ಫೆಬ್ರವರಿಗೆ ನಡುವ ಮೆಣಸಿನಕಾಯಿ ಹಾಕೊಂಡ್ರಿ ಸರ್ ಎಲ್ಲ ಸರ್ ಇದು ಮೆಣಸಿನಕಾಯಿ ಇದಾವ್ರಿ ಚೌಳಿಕಾಯಿ ಇದಾವ್ರಿ ಬೆಂಡಿಕಾಯಿ ರೀ ಎಲ್ಲ ತರ ಏನಿದೆ ಕಾಯಿಪಲ್ಲೆ ಬರ್ತಾವ್ರಿ ಸರ್ ಇದ್ರಾಗ ಅಂದ್ರೆ ಈಗ ಅರ್ಶಿನ ದೊಡ್ಡದಕ್ಕೆ ಮುಚ್ಕೊಂಡು ಹೋಗ್ಯಾರ ಸರ್ ಎಲ್ಲ ಸಂಪೂರ್ಣ ಸಾವಯವದಾಗೆ ಆದ್ರೆ ಎಲ್ಲ ಸಾವಯವ ಸರ್ ನಾವು ಮಾಡೋದನ್ನ ಸಾವಯವ ಸರ್ ಎಲ್ಲಾರು ಇಲ್ಲಿ ತಿಪ್ಪೆ ಹಾಕಿರೇನ್ ಸರ್ ಇಲ್ಲ ತಿಪ್ಪಿ ಅನ್ಬೇಕು ಏನಿದೆ ಎರೆಹುಳದ ಗೊಬ್ಬರ ಅನ್ಬೇಕು ಏನ್ ನೀವೇ ಹೇಳ್ಬೇಕು ಸರ್ ಇದಕ್ಕೆ ಇನ್ ತಂದೆಲ್ಲ ಏನಿದ್ರು ಅಲ್ಲಿ ಮೊದಲ ಗುಡ್ಡೆ ಹಾಕಿದ್ರು ಸರ್ ಗೊಬ್ಬರ ಎಲ್ಲಾರು ನಾವು ಅದು ಗುಡ್ಡೆ ಹಾಕೋದ್ರದ ಗೊಬ್ಬರ ಕಾವು ಬಂದು ಏನಿದ್ರಲ್ಲ ಅದು ಸರಿಯಾಗಿ ಏನಿದ್ರು ಪ್ರೊಟೆಕ್ಷನ್ ಹಾಕಿರ್ಕಿಲ್ರಿ ಹಾಕಿರ್ಕಿಲ್ರಿ ಅದ ಇದಕ್ಕೆ ನಾವು ಗಿಡದ ನಾಳೆಗೆ ಏನಿಲ್ಲ ಗಿಡ ಐತ್ರ ನಮ್ದು ಇಲ್ಲಿ ಒಂದು 10 ಗುಂಟೆ ಇದೆ ಅಂತ ತೆಂಗಿನ ಗಿಡ ಎಲ್ಲ ತರದ ಗಿಡಗಳು ಮಾಡ್ಕೊಂಡವ್ರಿ ಗಿಡದ ನಾಳೆಗೆ ಏನಿದೆ ಗೊಬ್ಬರ ತಂದು ಏನಿದೆ ಇಲ್ಲೇ ಹಾಕ್ಬಿಡ್ತಾವ್ರಿ ಸರ್ ನೆಲನೆಲ್ಲ ಗೊಬ್ಬರ ಹಾಕ್ಬಿಡ್ತಾವ್ರಿ ಅದು ಅಲ್ಲಿ ಗೊಬ್ಬರ ನಾಳೆ ಹಾಕೋದ್ರಿಂದ ರೀ ಆಮೇಲೆ ವಾರಕ್ಕೊಂದ್ಸಲ ನೀರು ಕೊಡ್ತಾವ್ರಿ ಅದಕ್ಕೆ ಅದು ಗೊಬ್ಬರ ಈಗ ಈ ಚಿತ್ರ ಚಾಪುಡಿಗೆ ತೆಗೆದ್ಬಿಟ್ಟೈತೆ ನೋಡಿ ಸರ್ ಈಗ ಎರೆಹುಳ ಬಿಟ್ಟಿಲ್ಲ ಏನಿಲ್ಲ ನಾವೇ ಬಿಟ್ಟಿಲ್ರಿ ಏನು ಮಾಡಿಲ್ರಿ ಇಲ್ಲಿ ಹೊಲಾಗಿದ್ದಂತ ಎರೆಹುಳ ಬಂದ ಈ ತರ ಮೇದಾವ್ರಿ ಸೂಪರ್ ಸರ್ ಎರೆಹುಳ ಅದಾವ ನೋಡ್ರಿ ಸರ್ ಇಲ್ಲಿ ಹುಳನ ಅವ್ರಿ ಸರ್
ಇದಕ್ಕೆ ಅದಕ್ಕೆ ನೀವು ಏನಂತಾರೆ ಹೇಳ್ಬೇಕ್ರಿ ಸರ್ ತಿಪ್ಪಿ ಅನ್ಬೇಕ್ರು ಏನು ಎರೆಹುಳ ಗೊಬ್ಬರದ ಇದು ಮಾಡ್ಬೇಕ್ರಿ ನೀವು ಹೇಳ್ಬೇಕ್ರಿ ಇದಕ್ಕೆ ನೈಸರ್ಗಿಕ ಗೊಬ್ಬರ ಘಟಕ ಅಂತ ಹೇಳ್ಬೇಕ್ರಿ ಸರ್. ನ್ಯಾಚುರಲ್ ಆಗೇ ಗೊಬ್ಬರ ಆಗದ್ರಿ. ನಾಳೆ ಅಲ್ಲಿಂದ ಏನಂತ ಅಲ್ಲಿ ಏನು ಹೆಚ್ಚಿಗೆ ಇರತ್ತೆ ಸರ್ ನಮ್ಗೆ ರೀ ಬಯೋಡಸ್ಟಿಗೆ ಹಾಕಿದ್ರಿ ಮತ್ತು ಆಮೇಲೆ ಬಯೋಗ್ಯಾಸ್ಗೆ ಹಾಕಿದ್ದು ಉಳಿದು ಹಾಕಿ ಏನು ಉಳಿತೈತ್ರಲ್ಲ ಇಲ್ಲಿ ತಂದು ಹೋಗಿತ್ತೀರಿ. ತಂದು ಹೋಗಿತ್ತಾರಲ್ಲ ಅದನ್ನ ಇದೆಲ್ಲ ಈ ಥರ ಏನು ಗೊಬ್ಬರ ಆಗೈತೆ ನೋಡಿ ಸರ್ ಎಲ್ಲ ಈಗ ಭಾರಿ ಬೆಸ್ಟ್ ಆಗೈತೆ ಸರ್. ಹಾಂ ರೀ ಸೂಪರ್ ಸರ್. ಚಾಪುಡಿ ಆದಂಗೆ ಚಾಪುಡಿನ ಆಗೈತ್ರಿ ಇನ್ನು ಡೈರೆಕ್ಟ್ ಎಣ್ಣೆ ಹೊಲ್ಕನ ಕೊಡ್ತೀವಿ ಸರ್ ನಾವು ಎಣ್ಣಿಂದಲ್ಲ ಎಣ್ಣೆನ. ಸೂಪರ್ ಸರ್ ಸೂಪರ್. ಈ ಥರ ಹುಳಾನು ಭಾಳ ಡೆವಲಪ್ ಆಗಿರತ್ತೆ ಎಣ್ಣಿದ್ರೆ ತುಂಬ ಎಲ್ಲ ಅದಾವ ನೋಡಿ ಸರ್ ಹುಳ ಹೆಂಗಿತ್ರ. ಹೌದ್ರಿ ನೋಡ್ರಿ ಜಾಸ್ತಿ ಶ್ರಮ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಇದಕ್ಕೇನೋ ಇಲ್ಲ ಜಸ್ಟ್ ತಂದು ಅಷ್ಟು ಹಾಕಿವ್ರಿ. ಎಲ್ಲೋ ತಂದು ಒಯ್ದು ಬಿಸಿಲಿಗೆ ಹೋಗೇ ಬದಲು ಹಾಂ ರೀ ಈ ಥರ ನೆಳ್ಳಿಗೆ ಹೊಡೆದು ಹೋಗೋದು ಸ್ವಲ್ಪ ನೀರು ಕೊಟ್ರೆ ಆಯ್ತು. ಈಗ ಸ್ವಲ್ಪ ತೆಳಗೆ ಹೋಗಿದ್ರಿ ಭಾಳ ಕುಟ್ರಿ ಹಾಕಂಗಿಲ್ಲ ಒಮ್ಮೆ ಗುಡ್ಡೆ ಹಾಕಂಗಿಲ್ಲ ಹಿಂಗ್ರಿ. ಈಗ ತೆಳಗೆ ಹೋಗಿದ್ದು ಸರ್ ಇನ್ನು 1 ಫುಟ್ ಅಥವಾ 2 ಫುಟ್ ಅಷ್ಟು ಹೈಟ್ ಬರ್ಬೇಕು ಸರ್ ಅದು. ರೀ ಅಷ್ಟು ಬಂದ್ಸಿಂದ ಸ್ವಲ್ಪ ಯಾವಾಗ ಏನಿಂದ ಸ್ವಲ್ಪ ನೀರು ಹೊಡ್ಕೊತಿರ್ಬೇಕು ರೀ ಅದಕ್ಕೆ. ನೀರು ಹೊಡ್ಕೊಂಡ್ಬಿಟ್ರೆ ಮತ್ತೆ ಬಾಕಿ ಏನೋ ಬೇಕಾಗಿಲ್ಲ ರೀ ಅದಕ್ಕೆ. ಯಾವುದೇ ಕಲ್ಚರ್ ಹಾಕಿಲ್ಲ ಏನು ಕಲ್ಚರ್ ಇಲ್ರಿ ಏನೂ ಇಲ್ರಿ ನಮ್ದು ಈ ಕಡೆ ಎಲ್ಲ ಪೂರಾ ಹಾಕಿರಿ ಸರ್. ಈ ಕಡೆ ಎಲ್ಲ ಈಗ ಹಾಕಿದ್ರಿ ಸರ್ ಆಗದ ಈಗ ಹಾಕಿರಿ. ಈಗ ಪೈಲ ನೋಡಿದ್ರಲ್ಲ ಈಗ ಅದು 1 ತಿಂಗಳು 2 ತಿಂಗಳು ಹಿಂದೆ ಹಾಕಿದ್ರೆ ಅದು ಇದು ಸಪ್ರೇಟ್ ಮಾಡ್ರಿ. ಇದು ಇವಾಗ ಹಾಕಿದ್ರಿ ಸರ್ ಈಗ ಹಿಂಗೆ ಮುಂದೆ ಹಾಕೊಂಡು ಹೋಗಿವ್ರಿ ಹಿಂದೆ ರೆಡಿ ಹಾಕೋತ ಬಂದ್ಬಿಡ್ತಾರೆ ಸರ್ ಎಲ್ಲ. ಇಲ್ಲೆಲ್ಲ ಏನೇನು ಅದ ಸರ್ ಇಲ್ಲಿ? ತೆಂಗಿನ ಗಿಡ ಅದಾವ್ರಿ ಸರ್ ಒಂದು 35-40 ತೆಂಗಿನ ಗಿಡ ಅದಾವ್ರಿ. ಆಮೇಲೆ ಅಲ್ಲಿ ಹಣ್ಣಿನ ಎಲ್ಲ ಥರ ಹಣ್ಣಿನ ಗಿಡ ಮಾವಿನ ಗಿಡ ರೀ ಪೇರು ಗಿಡ ರೀ ಚಿಕ್ಕು ರೀ ಈ ಥರ ಏನು ತಿನ್ನಾಕ ಏನು ಬೇಕಿರಲ್ಲ ಅವು ಎಲ್ಲ ಹಣ್ಣಿನ ಗಿಡಗಳು ಅದಾವ ಸರ್ ಇದ್ರಾಗೆಲ್ಲ. ಸಣ್ಣ ತೋಟ ಮಾಡ್ಕೊಂಡ್ರಿ? ಹಾಂ ಸಣ್ಣ ತೋಟ ಮಾಡ್ಕೊಂಡ್ರಿ ಸರ್. ಎಷ್ಟು ಏರಿಯಾ ಸರ್ ಇದು? 10 ಗುಂಟೆ ಐತ್ರಿ ಸರ್ ಇದು. 10 ಗುಂಟೆ. ಹಾಂ ರೀ ಮತ್ತು ನಾವು ನಮ್ಮ ಬೇಕಾದಂಥ ಕಟ್ಟಿಗೆ ಇವನ್ನೆಲ್ಲ ಹತ್ರ ಏನೋ ಸ್ಟಾಕ್ ಮಾಡ್ಕೊತೀರಿ ಎಲ್ಲ. ಒಂಥರ ಸ್ಟೋರ್ ರೂಮ್ ಆದಂಗನ ಆಗ್ಯಾವ. ರೂಮ್ ಐತ್ರಿ ಅವತ್ತು ಎಲ್ಲ ಥರ ಏನಂತಾರೆ ನಮ್ಗೆ ಒಟ್ಟು ಏನಿದೆ ಇದು ಅನುಕೂಲ ಆಗಿದೆ ಸರ್ ಇಲ್ಲಿ ನಮಗೆ. ಪಪ್ಪಾಯನೂ ಅದಾವ್ರಿ ನುಗ್ಗಿ ಅದಾವ್ರಿ ಅಲ್ಲೊಂದು ಗೊಬ್ಬರ ಗಿಡ ಹಾಕೊಂಡಿವ್ರಿ ಗೊಬ್ಬರ ಸಲುವಾಗಿ. ಸೂಪರ್ ಸರ್. ಚಿಕ್ಕುನ ಅವ್ರಿ? ಚಿಕ್ಕುನ ಅವ್ರಿ ಸರ್. ಚಿಕ್ಕು ಅವ್ರಿ ನೀರ್ಲ ಗಿಡ ಐತ್ರಿ, ಲಕ್ಷ್ಮಣ ಫಲ ಐತ್ರಿ, ರಾಮ್ ಫಲ ಐತ್ರಿ, ಸೀತಾಫಲ ಐತ್ರಿ. ಈ ಎಲ್ಲ ಥರದ ಏನಂತ ಹಣ್ಣಿನ ಗಿಡಗಳು ಅದಾವ ಸರ್ ಇದ್ರಾಗ ಇಲ್ಲಿ. ಚಿಕ್ಕು ಹಣ್ಣು ಆಗ್ಯಾವ್ರಿ ಸರ್? ಚಿಕ್ಕು ಹಣ್ಣು ಆಗತ್ತಾವ್ರಿ. ಸೈಜು ಸರಿಯಾಗಿ ಬಂದವ್ರಿ? ಅದಾವ್ರಿ ಸರ್. ಸೂಪರ್ ಸರ್. ಆಮೇಲೆ ಬೆಟ್ಟದ ನೆಲ್ಲಿ ಗಿಡ ಅದಾವ್ರಿ. ತೆಂಗು ಏನು ಸೈಜಿಗೆ ಹಾಕೊಂಡ್ರಿ ಸರ್? ತೆಂಗು 20 ಸೈಜ್ ಅದಾವ ಸರ್. 20 ಗಿಡಕ್ಕೆ 20 ಫುಟ್ ಅದಾವ್ರಿ. ಸಾಲಿನ ಸಾಲಿಗೆ 20 ಫುಟ್ ಅದಾವ್ರಿ ಸರ್. ನಡುವ ಹಣ್ಣಿನ ಗಿಡಗಳು ಅದಾವ್ರಿ. ಮತ್ತು ಆಡುಗಳ ಮೇವಿನ ಸಂಬಂಧ ಇಂತ ಇದು ಹಿಪ್ಪು ನೆರಳು ಹಾಕೊಂಡಿವ್ರಿ. ಹಿಪ್ಪು ನೆರಳನ್ನ ಹಾಕಿ ಒಟ್ಟು ಏನು ಜಾಗ ಗ್ಯಾಪ್ ಇಟ್ಟಿಲ್ರಿ. ಒಟ್ಟು ಎಲ್ಲ ಥರ ಏನಂತ ಯೂಸ್ ಮಾಡಿವ್ರಿ ಇದನ್ರಿ. ಇದು ನೆಳವನ್ನ ಹಾಕಿದ್ರಿ. ಇನ್ನು ಮುಂದಿನ ದಿನದಾಗ್ರಿ ತುಂಬಾ ಎಲ್ಲ ಒಟ್ಟು ಗೊಬ್ಬರ ಮಾಡ್ಬೇಕಂತ ವಿಚಾರ ಇದೆ ಸರ್ ಎಲ್ಲ. ಇಲ್ಲೆಲ್ಲ ಗೊಬ್ಬರನೇ ಹಾಕ್ಬೇಕು ಕಂಟಿನ್ಯೂ ಎಲ್ಲ ಗಿಡ ಇದ್ರೆ ಹಂಗೆ ಬಿಡೋದ್ರಿಂದ ಸ್ವಲ್ಪ ಕಸ ಆಗತ್ತೆ ಸರ್ ಇದು. ಹೌದ್ರಿ. ಆಮೇಲೆ ಇದು ತುಂಬಾ ಗೊಬ್ಬರ ಹಾಕಿಬಿಟ್ಟಿದ್ರೆ ರೀ ಅದು ಗೊಬ್ಬರ ರೆಡಿ ಆಗತ್ರಿ. ನಮಗೆ ಇದನ್ನ ನೆಲನೂ ಏನಿಂದ ಪೂರ್ಣ ಆಗಿಬಿಡ್ರಲ್ಲ. ಮತ್ತೆ ಬೇಕಾದಾಗ ಇದನ್ನ ತುಂಬ್ಕೊಂಡು ಹೋಗೋದು ಹೊಲ್ಕ ಮಲ್ಟಿಪರ್ಪಸ್ ಆಗ್ತದೆ. ಇಲ್ಲಿ ಹಾಕಿದ ಗೊಬ್ಬರ ಗಿಡಗಳಿಗೂ ಪೋಷಕಾಂಶ ಕೊಡ್ತದ್ರಿ. ಮತ್ತೆ ನಮ್ಮ ಹೊಲಕ್ಕೆ ಆ ಕಡೆ ತೊಗೊಂಡು ಹೋಗ್ಬೋದ್ರಿ. ಹೊಲಕ್ಕೂ ಗೊಬ್ಬರ ಆಗ್ತದೆ. ಭಾರಿ ಐಡಿಯಾ ಮಾಡ್ರಿ ಸರ್. ಹಾಂ ರೀ ಸರ್. ಇದೆಲ್ಲ ಎಕ್ಸ್ಪೀರಿಯನ್ಸ್ ಇಂದ ಬಂದಿದೆ ಸರ್ ಎಲ್ಲಾರಿದ. ಹಾಂ ರೀ ಸರ್. ಎಲ್ಲ ಕಡೆ ಅಡ್ಡಾಡಿ ನೋಡ್ತಾರಲ್ಲ ಮಾಡಿ ಎಲ್ಲರೂ ಮಾಡಿದಾರ ಅಂದ್ರೆ ಯಾರ್ಯಾರ ಕಡೆ ಒಬ್ಬರ ಕಡೆ ಒಂದೊಂದು ವಿಶೇಷ ಇರ್ತಾವ್ರಿ ಸರ್. ಅವು ಎಲ್ಲರ ಕಡೆ ಒಂದೊಂದು ಕಲ್ಕೊಂಡು ಹಿಂಗೆ ಈ ಸ್ಟೇಜ್ ಬಂದಿದೆ ಸರ್. ನಮ್ಮ ಟೋಟಲ್ ರೀ 8 ಎಕರೆ ಹೊಲ ಐತ್ರಿ ಅಂದ್ರೆ 8 ಎಕರೆದಾಗ 6 ಎಕರೆ ಕಬ್ಬು ಐತಿ ಸರ್. 6 ಎಕರೆ ಕಬ್ಬದ್ರಿ, 2 ಎಕರೆ ಹಚ್ಕಬದ್ರಿ, 4 ಎಕರೆ ಕುಳೆ ಕಬ್ಬದ್ರಿ. ಆಮೇಲೆ 2 ಎಕರೆ ಹಚ್ಚ ಟೈಮ್ದಾಗ ಬೀಜೋಪಚಾರ ಮಾಡಿದ್ವಿ. ಅದ್ರ ನಂತರ ಏನಿತ್ತು ನಾವ್ ಏನ್ ಅದಕ್ಕೆ ವಿಶೇಷವಾಗಿ ಏನಿತ್ತು ಏನ್ ಟ್ರೀಟ್ಮೆಂಟ್ ಮಾಡಿಲ್ರಿ ಅದಕ್ಕೆ. ಮೊದಲ ಹೊಲ ಫಲವತ್ತತೆ ಇಟ್ಕೋಬೇಕು ಸರ್. ಸಗಣಿ ಗೊಬ್ಬರ ಕಡಿಬೇಕ್ರಿ, ಆಮೇಲೆ ಜೀವಾಮೃತ ಕೊಡ್ಬೇಕ್ರಿ ಅದಕ್ಕೆ, ಆಮೇಲೆ ಡಿಕಂಪೋಸರ್ ಇಂಥವನ್ನೆಲ್ಲ ಕಂಟಿನ್ಯೂ ರೆಗ್ಯುಲರ್ ಆಗಿ ಕೊಡೋ ಸರಿ. ಮತ್ತು ಅವು ಮೆಟ್ರಾಜಿಮ್ ರೀ ಅವೇ ನಮ್ಮ ಜೈವಿಕ ಗೊಬ್ಬರಗಳು ಬರ್ತಾವ್ರಲ್ಲ ರೀ ಅವನ್ನ ಮಲ್ಟಿಪ್ಲೈ ಮಾಡಿ ಏನಿದ್ರು ಒಂದು ಡ್ರಿಪ್ ಮುಖಗಳಿಗೆ ಏನಿದ್ರು ಪಲ್ಯ ಹಾಕೊಂಡ್ರಿ ಸರ್ ಎಲ್ಲ. ಮತ್ತೆ ಪಲ್ಯ ಸಬಸಿಗೆ ಕೊತ್ತಂಬರಿ ಬದಿನ ಮೇಲೆ ಮಾಡ್ಕೊಂಡ್ರಿ? ಬದಿನ ಮ್ಯಾಗ ಮಾಡ್ಕೊಂಡ್ರಿ ಸರ್ ಸುದ್ರಿ ಎಲ್ಲರೂ. ಸೂಪರ್ ಸರ್. ಹಾಂ ರೀ.